ಭಾಳ ಭದ್ರವಾದ ಬೇಸು ನಮಗೆ ಹಳ್ಳಿದು ಸಿಕ್ಕಿದೆ. ಒಂದಲ್ಲ ಪ್ರಭಾವ, ನೂರಾರು ಪ್ರಭಾವಗಳು. ನಮ್ಮ ಮೇಷಗಳ ಪ್ರಭಾವ ಬೀರೋದಕ್ಕೆ ಮುಂಚೆ ನಮ್ಮ ಪುಟಾಣಿ ಗೆಳೆಯರು ಇರ್ತಾರಲ್ಲ, ಅವರು ಪ್ರಭಾವ ಬೀರಿರ್ತಾರೆ. ಅದನ್ನು ಪ್ರಭಾವ ಅಂತ ಪರಿಗಣಿಸೋದು ಯಾವಾಗ ಅಂತಂದರೆ ವಯಸ್ಸಾದ ಮೇಲೆ. ಈಗ ನಮಗೆ ವಯಸ್ಸಾಗಿರೋದ್ರಿಂದ ನಾನು ಇದಕ್ಕೆ ಆಗಬೇಕಾದ್ರೆ ಏನೇನು ಪ್ರಭಾವ ಬೀರಿರ್ಬೋದು ಅಂತ ಲೆಕ್ಕ ಹಾಕಿದಾಗ ಗೊತ್ತಾಗುತ್ತೆ ಅಷ್ಟೇ. ಎಲ್ಲವೂ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ವ್ಯಕ್ತಿತ್ವ ರೂಪಿತವಾಗುವಂಥ ಸಮಯದಲ್ಲಿ ಪ್ರತಿಯೊಂದೂ ಪ್ರಭಾವ ಬೀರುತ್ತೆ. ನಮ್ಮ ಮನೆಯಲ್ಲಿ ಸಾಕಿದ್ದ ದನ ಕರುಗಳ ಪ್ರಭಾವ ಬೀರುತ್ತೆ. ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಆಳು ಕಾಳುಗಳು ಪ್ರಭಾವ ಬೀರ್ತಾರೆ. ನಮ್ಮ ಮೇಷ್ಟ್ರುಗಳ ಪ್ರಭಾವ ಬೀರೋದು ಅನಿವಾರ್ಯ. ಎಲ್ಲ ಶಿಷ್ಯರ ಮೇಲೆ ಮೇಷ್ಟ್ರುಗಳು ಪ್ರಭಾವ ಬೀರ್ತಾರೆ. ಆದರೆ ಈ ಸಿದ್ದಮಲ್ಲಯ್ಯ ಅಂತ ಮೇಷ್ಟ್ರು ಹೇಳಿದ್ನಲ್ಲ, ಅವ್ರಿಗೆ ನಮಗೆ ಭಾಳ ಶಿಕ್ಷೆ ಕೊಡೋರು, ಹೊಡೆಯೋರು. ಅವರು ಹೊಡಿತಾ ಇದ್ದಿದ್ದು ನಾನು ಬುದ್ಧಿವಂತ ಆಗಲಿ ಅಂತ. ಹೀಗಾಗಿ ಅವ್ರ ಕಡೆಯಿಂದ ತುಂಬ ಪಾಠ ಕಲ್ತಿದ್ದೀನಿ. ಪ್ರಭಾವ ಬೀರಿದ್ದಾರೆ. ಸಾಹಿತ್ಯ, ಸಂಗೀತ ಇತ್ಯಾದಿಗಳಲ್ಲಿ ಆಸಕ್ತಿಯನ್ನು ಮೂಡಿಸಿದವರು ಅವರು. ಅವತ್ತು ನಮ್ಮ ಮೇಷ್ಟ್ರುಗಳು ಹೇಳಿಕೊಟ್ಟ ಕನಕದಾಸರ ನಳಚರಿತ್ರೆ ನನಗಿನ್ನೂ ನೆನಪಿದೆ. ಅದರ ಸಾಲುಗಳನ್ನ ಪುಟಗಟ್ಟಲೆ ಬೇಕಾದ್ರೆ ನಾನು ಉದ್ಧರಿಸಬಲ್ಲೆ. ಹಾಗಿತ್ತು ನಮ್ಮ ಎಜುಕೇಷನ್ನು. ಈಗಿನ ಹಾಗೆ ಬೈಹರ್ಟ್ ಎಜುಕೇಷನ್ ಏನಲ್ಲ. ಯಾವುದನ್ನೋ ಒಂದಷ್ಟು ಮಕ್ಕಿ ಕಾಮಕ್ಕಿ ಬೈಹರ್ಟ್ ಮಾಡೋದು, ಅಲ್ಲೋಗಿ ವಾಮಿಟ್ ಮಾಡೋದು, ಅದು ಡಿಗ್ರಿ ತೊಗೊಳ್ಳೋದು ಅದಿರಲಿಲ್ಲ. ನಮಗೆ ಅದಿರಲಿಲ್ಲ. ನಾವು ಒಂದು ಮಧ್ಯಮ ವರ್ಗದ ಜನಕ್ಕೆ, ಹಳ್ಳಿಯ ರೈತಾಪಿ ಇವರಿಗೆ ವಿದ್ಯಾಭ್ಯಾಸದ ಬಗ್ಗೆ ವಿಪರೀತವಾದ ವ್ಯಾಮೋಹ ಇತ್ತು. ನನ್ನ ಮಕ್ಕಳು ದೊಡ್ಡವರಾಗಬೇಕು, ನನ್ನ ಮಕ್ಕಳು ವಿದ್ಯಾವಂತರಾಗಬೇಕು ಅನ್ನೋ ಆಸೆ ಇತ್ತು. ನಾವು ವಿದ್ಯಾವಂತರಾಗೋದಕ್ಕೆ ದೊಡ್ಡ ವಿದ್ಯಾವಂತರಾಗಲೇಬೇಕು ಅಂತ ಅಕ್ಷರ ನಮಗೆ ಹೇಳಿಕೊಟ್ಟ ಪ್ರತಿಯೊಂದನ್ನು ನಾವು ಅದನ್ನು ಸರಿಯಾದ ಸ್ಪಿರಿಟಲ್ಲಿ ತೊಗೊಂಡ್ವಿ. ಈಗಿನ ಹಾಗೆ ಯಾವುದೋ ವೃತ್ತಿ ಮಾಡಬೇಕು, ಕೆಲಸ ಮಾಡಬೇಕು, ಅದಕ್ಕೆ ಒಂದು ಡಿಗ್ರಿ ಬೇಕು ಅಂತ ಹೋದವರಲ್ಲ.